let's go for increasing function and decreasing function. Okay na? Increasing function and decreasing function. ಓಕೆನಾ? ಇವಾಗ ಏನಿರುತ್ತಂತೆ, ಲೆಟ್ ಅಸ್ ಅಸ್ಯೂಮ್ ಒಂದು ಎಕ್ಸ್ ವೈ ಆಕ್ಸಿಸ್ ಇದೆ. ಓಕೆನಾ? ಇವಾಗ ಹಿಂಗೇನೋ ಒಂದು ವೇವ್ ಇದೆ ಅಂದ್ಕೊಳ್ಳೋಣ. ಓಕೆನಾ? ಲೆಟ್ ದಿಸ್ ಬಿ, ಇದನ್ನೇನಂತಾನೆ ಎಕ್ಸ್ ಆಕ್ಸಿಸ್ ಅಂತ ಕರೆಯೋಣ, ಇದನ್ನು ವೈ ಆಕ್ಸಿಸ್. ಓಕೆನಾ? ಈ ಥರ ಇದೆ. ಇವಾಗ ನಮಗೆತ್ತು ಈ ಪಾಯಿಂಟಲ್ಲಿ ಇಟ್ ಅಟೈನ್ಸ್ ಇಟ್ಸ್ ಮ್ಯಾಕ್ಸಿಮಮ್ ತಾನೇ, ಇಲ್ಲಿ ಅಟೈನ್ಡ್ ಇಟ್ಸ್ ಮಿನಿಮಮ್. ಸೊ ಇಲ್ಲಿಂದ ಇಲ್ಲಿಗೆ ಇಟ್ ಈಸ್ ಕಾಲ್ಡ್ ಆಸ್ ಇನ್ಕ್ರೀಸಿಂಗ್. ಸೊ ಫ್ರಮ್ ಸರ್ಟೆನ್ ಪಾಯಿಂಟ್ ಲೆಟ್ ಅಸ್ ಅಸ್ಯೂಮ್ ದಿಸ್ ಆಸ್ x1 ಇಂದ x2 ಅಂತ ಕನ್ಸಿಡರ್ ಮಾಡೋಣ. x1 ಇಂದ x2 ಇಟ್ ಈಸ್ ಇನ್ಕ್ರೀಸಿಂಗ್, ರೈಟ್? ಅಟ್ ದಿಸ್ ಪಾಯಿಂಟ್ dy by dx ಅಂದರೆ ಸ್ಲೋಪ್ ವಿಲ್ ಬಿ ವಾಟ್? 0, ರೈಟ್? ಸೊ ಆ ಕ್ರಿಟಿಕಲ್ ಪಾಯಿಂಟಲ್ಲಿ ಅದು 0 ಇರುತ್ತೆ. ಸೊ ಇಲ್ಲಿಂದ ಇಲ್ಲಿ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ x3, ಇಟ್ ಈಸ್ ವಾಟ್? ಡಿಕ್ರೀಸಿಂಗ್. ಸೊ x1 ಟು x2 ನಲ್ಲಿ ಏನಾಗ್ತಿದೆ? ಇನ್ಕ್ರೀಸಿಂಗ್ ಆಗ್ತಿದೆ. ಓಕೆನಾ? x2 ಇಂದ x3ಗೆ ಏನಾಗ್ತಿದೆ? ಡಿಕ್ರೀಸಿಂಗ್ ಆಗ್ತಿದೆ ತಾನೇ ಫಂಕ್ಷನ್. ಓಕೆನಾ? ಇದೇ ವೇವ್ ತಗೊಳ್ಳೋಣ. ಇಲ್ಲೆಲ್ಲೋ ಪಾಯಿಂಟಲ್ಲಿ ಒಂದು ಸ್ಲೋಪ್ ಕಂಡುಹಿಡಿಯೋಣ. ಓಕೆನಾ? ಇದೇನಾಗುತ್ತೆ? dy by dx ವಿಲ್ ಬಿ ಪಾಸಿಟಿವ್. dy by dx ವಿಲ್ ಬಿ ಪಾಸಿಟಿವ್ ವ್ಯಾಲ್ಯೂ. ಇಲ್ಲಿ dy by dx ವಿಲ್ ಬಿ 0. ಅದೇ ಇಲ್ಲಿ ತಗೊಂಡ್ರೆ ನಾವು ಸ್ಲೋಪ್ ಏನಾಗುತ್ತೆ? dy by dx ಇಸ್ ಈಕ್ವಲ್ಸ್ ಟು ನೆಗೆಟಿವ್ ಆಗುತ್ತೆ. ಓಕೆನಾ? ಅರ್ಥ ಆಯ್ತಾ? ಸೊ ಇಲ್ಲೇನಾಗಿದೆ? ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಈಸ್ ಆಸ್ಕಿಂಗ್. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ಫ್ರಮ್ ವಿಚ್ ಇಂಟರ್ವಲ್ ಟು ವಿಚ್ ಇಂಟರ್ವಲ್ ಇಟ್ ವಿಲ್ ಬಿ ಇನ್ಕ್ರೀಸಿಂಗ್. ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂದರೆ ಫ್ರಮ್ ವಿಚ್ ಇಂಟರ್ವಲ್ ಟು ವಿಚ್ ಇಂಟರ್ವಲ್ ಇಟ್ ವಿಲ್ ಬಿ ಡಿಕ್ರೀಸಿಂಗ್. ಅದಕ್ಕೆ ನಾವೇನು ಮಾಡಬೇಕು? ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಅ ಕ್ರಿಟಿಕಲ್ ಪಾಯಿಂಟ್. ಫಸ್ಟ್ ಲೆಟ್ ಅಸ್ ಫೈಂಡ್ ಔಟ್ ದ ಕ್ರಿಟಿಕಲ್ ಪಾಯಿಂಟ್. ಕ್ರಿಟಿಕಲ್ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕಾದ್ರೆ ಕ್ರಿಟಿಕಲ್ ಪಾಯಿಂಟಲ್ಲಿ ಸ್ಲೋಪ್ ಏನಾಗುತ್ತೆ? ಸ್ಲೋಪ್ ವಿಲ್ ಬಿ 0. ಸೊ ಫಸ್ಟ್ ಲೆಟ್ ಅಸ್ ಡಿಫ್ರೆನ್ಶಿಯೇಟ್. So f dash of x will be 0, right, at critical point. So it is 2x minus 4. 2x minus 4. So at critical point slope is equals to 0. So is equals to 0 ನಾ? ಇವಾಗ 0 is equals to 2x minus 4 ಅಂತ ಇದೆ. 0 is equals to 2 ತಗೊಳ್ಳೋಣ, x minus 4. ಓಕೆ, x minus 2. 2 into x minus 2 ಇದೇನಾಗುತ್ತೆ? x minus 2 is equals to 0. Therefore x is equals to 2. So 2 is a critical point where it might be increasing or it can be sorry, at that point it will like increasing in a decreasing ಆಗ್ಬೋದು ಅಥವಾ decreasing in a increasing ಆಗ್ಬೋದು. ಓಕೆನಾ? ಸೊ ಫಸ್ಟ್ ಲೆಟ್ ಅಸ್ ಫೈಂಡ್ ಔಟ್. ಅಂದರೆ ಏನು ಮಾಡೋಣ ಇವಾಗ? 2 is a critical point ಅಂದಾಗ ಇದು ಮೈನಸ್ ಇನ್ಫಿನಿಟಿ ಅಲ್ಲ, ಇದು 2, ಇದು ಪ್ಲಸ್ ಇನ್ಫಿನಿಟಿ. ಇವಾಗ ಏನು ಮಾಡೋಣ? ಲೆಟ್ ಅಸ್ ಡ್ರಾ ಬಾಕ್ಸ್. ಅದರಲ್ಲಿ ಇದು ಇಂಟರ್ವಲ್ಸ್, ಇಂಟರ್ವಲ್ ಮೈನಸ್ ಇನ್ಫಿನಿಟಿ ಟು 2, 3 ಕಾಲಮ್ ಬರೀಬೇಕು. ಸೈನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್, ಆಮೇಲೆ ನೇಚರ್ ಆಫ್ ಎಫ್. ಓಕೆನಾ? ನೇಚರ್ ಆಫ್ ಎಫ್.
ಇದು 2x minus 4 ಬಂತು. ಸೊ 2 of x minus 2 ಅಂತ ಇಲ್ಲಿ 0 ತೊಗೊಂಡಿದ್ದೀನಾ, ಇದನ್ನು 2 ಕಾಮನ್ ತೊಗೊಳ್ತೀನಾ, ಸೊ ಎಕ್ಸ್ ಮೈನಸ್ 2 ಸಿಗ್ತಾ. ಈ 2 ಈ ಕಡೆ ಕಳಿಸ್ತೀನಿ, ಅಂದರೆ 0 ಸೈಡ್ ಕಳಿಸ್ತೀನಿ. ಸೊ 0 ಡಿವೈಡ್ ಬೈ 2 ಇಸ್ 0 ಇಟ್ ಸೆಲ್ಫ್. ಸೊ 2 ಮೈನಸ್ ಎಕ್ಸ್ ಮೈನಸ್ 2 ಸಿಕ್ತು. ಈ 2 ಈ ಕಡೆ ಕಳಿಸ್ತೀನಿ, ಅವಾಗ ಏನಾಯಿತು, ಎಕ್ಸ್ ಇಸ್ ಈಕ್ವಲ್ಸ್ ಟು 2. ದಟ್ ಇಸ್ ದ ಕ್ರಿಟಿಕಲ್. ಸೊ ಇಲ್ಲಿ 2, ಇನ್ಫಿನಿಟಿ. ಲೆಟ್ ಅಸ್ ಟೇಕ್ ಸಮ್ ವ್ಯಾಲ್ಯೂ ಬಿಟ್ವೀನ್ -∞ to 0 ತೊಗೊಳ್ಳೋಣ. ಓಕೆನಾ? ಲೆಟ್ ಅಸ್ ಟೇಕ್ 0. 0 ತೊಗೊಂಡಾಗ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ 0 ಏನಾಗುತ್ತೆ, ಹಾಂ ಎಫ್ ಡ್ಯಾಶ್ ಆಫ್ 0 ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ 0 ಅಂದರೆ ಎಕ್ಸ್ ಜಾಗದಲ್ಲಿ 0 ಇರಬೇಕು. ಸೊ ಅವಾಗ ಏನಾಗುತ್ತೆ, -4 ಬರುತ್ತೆ. ಸೊ ದ ಸೈನ್ ಇಸ್ ವಾಟ್, ನೆಗೆಟಿವ್, ರೈಟ್? ಇವಾಗ ನಾನೇನು ತೊಗೊಳ್ತೀನಿ, 2 ಮತ್ತು ಇನ್ಫಿನಿಟಿ. ಐ ವಿಲ್ ಟೇಕ್ 3. ಸೊ ಇಲ್ಲೇನಿದೆ, -∞ to ಇಟ್ ಇಸ್ ಒಂದು ಇನ್ಕ್ರೀಸಿಂಗ್ ಆಗಿರಬೇಕು ಅಥವಾ ಡಿಕ್ರೀಸಿಂಗ್ ಆಗಿರಬೇಕು. ಡಿಕ್ರೀಸ್ ಆಗಲ್ಲ, ಬಿಕಾಸ್ 2 ಇಸ್ ಅ ಕ್ರಿಟಿಕಲ್ ಪಾಯಿಂಟ್. ಸೊ ಯಾವುದಾದ್ರೂ ಇಂಟರ್ವಲ್ ವ್ಯಾಲ್ಯೂ ತೊಗೊಂಡ್ರೆ ನಿಮಗೆ ಅದರಿಂದ ಒಂದು ಯಾವ್ದಾದ್ರು ಗೊತ್ತಾಗುತ್ತೆ, ಅದು ಇನ್ಕ್ರೀಸಿಂಗಾ ಡಿಕ್ರೀಸಿಂಗಾ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಆದರೆ ಒಂದು ನಂಬರ್ ತೊಗೊಂಡ್ರು ಮುಗಿತೆ. ಅಂದರೆ ಒಂದು ∞ to ನಲ್ಲಿ ನಾನು 0 ತೊಗೊಳ್ತೀನಿ. ಇಲ್ಲೇನು ತೊಗೊಳ್ತೀನಿ, 3 ತೊಗೊಳ್ತೀನಿ. ಎಫ್ ಡ್ಯಾಶ್ ಆಫ್ 3 ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ 3 ಏನಾಗುತ್ತೆ, 6 minus 2 is 2. ಏನಾಗುತ್ತೆ, ಇದು ಪಾಸಿಟಿವ್. ಸೊ ಇಟ್ ಇಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸ್ ಆಗ್ತಿದೆ, ಯಾಕಂದರೆ ನೆಗೆಟಿವ್ ಇರೋದ್ರಿಂದ. ಇಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇದೆ. ಓಕೆನಾ? ಅರ್ಥ ಆಯ್ತಾ? ಇಷ್ಟು ಮಾಡ್ಬೇಕು ನಿಮ್ಗೆ. ಇಷ್ಟು ಮಾಡಿದ್ರೆ ಐ ಥಿಂಕ್ ಇಟ್ಸ್ ಫಾರ್ 3 marks ಆರ್ ಸಮಥಿಂಗ್. ಓಕೆನಾ? ಫಸ್ಟ್ ಕ್ರಿಟಿಕಲ್ ಪಾಯಿಂಟ್ ಕಳಿಯೋಣ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇದೇನಾಗುತ್ತೆ, 4x minus 3 ಆಗುತ್ತೆ. ಓಕೆನಾ? ಇವಾಗ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಕ್ರಿಟಿಕಲ್ ಪಾಯಿಂಟ್. ಕ್ರಿಟಿಕಲ್ ಪಾಯಿಂಟಿಗೆ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, 0 ಆಗುತ್ತೆ. ಸೊ ಇವಾಗ ಏನಾಗುತ್ತೆ, 4x minus 3 is equals to 0. So 4x is equals to 3. X is equals to 3/4. Okay na? This is the critical point where it might be going from increasing to decreasing or decreasing to increasing. So ivaga let us write down the table. Interval sine of f dash of x ಆಮೇಲೆ ನೇಚರ್ ಆಫ್ ಎಫ್ ಆಫ್ ಎಕ್ಸ್ ತಾನೇ. ಸೊ ಫಸ್ಟ್ ಇಂಟರ್ವಲ್ ಬರ್ಕೊಳ್ಳೋಣ. -∞ to 3/4 ಆಮೇಲೆ 3/4 to +∞. ಏನು ಮಾಡೋಣ, ಲೆಟ್ ಅಸ್ ಟೇಕ್ ಸಮ್ ವ್ಯಾಲ್ಯೂ ಬಿಟ್ವೀನ್ -∞ to 3/4. ಸೊ ಐ ವಿಲ್ ಟೇಕ್ 0. 3/4 ಅಂದರೆ ಏನು, ಇಟ್ ಇಸ್ 0.75 ರೈಟ್. ಹಾಂ, ಸೊ ಐ ವಿಲ್ ಟೇಕ್ 0. ಸೊ ಎಫ್ ಡ್ಯಾಶ್ ಆಫ್ 0 ಏನಾಗುತ್ತೆ, ಸೊ ∞ to 3/4, ಇದು 3/4 to +∞. ಸೊ ಇದ್ರ ಮಧ್ಯೆ ಐ ವಿಲ್ ಟೇಕ್ 0. If I take f dash of 0, how much I will get? F dash of 0 ತಗೊಂಡ್ರೆ we will get -3. Okay, ಇವಾಗ ಏನು ಮಾಡೋಣ, 3/4 ಅಲ್ಲ, it is 0.4. I will take f dash of 1. ಅದೇನಾಗುತ್ತೆ, ಅದು 3/4 ಇಂದ ಇನ್ಫಿನಿಟಿ +∞ ಮಧ್ಯ ಬರುತ್ತೆ. ಸೊ ಎಫ್ ಡ್ಯಾಶ್ ಆಫ್ 1 ತೊಗೊಂಡ್ರೆ ಏನಾಗುತ್ತೆ, 1 ಸಿಗುತ್ತೆ. ಸೊ ದಿಸ್ ಇಸ್ ನೆಗೆಟಿವ್ ಆ್ಯಂಡ್ ದಿಸ್ ಇಸ್ ಪಾಸಿಟಿವ್. ಸೊ ಇದೇನಾಗುತ್ತೆ, ನೇಚರ್ ಆಗಿ ಏನಾಗುತ್ತೆ, ಇದು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್, ಆಮೇಲೆ ಇದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಒಂದು ಇದು ಎಕ್ಸು, ಇದು ಎಕ್ಸು, ಇದು ವೈ ಅಂದ್ಕೊಳ್ಳೋಣ. ಸೊ ಇವಾಗ ಹಿಂಗೆ ಒಂದು ಗ್ರಾಫ್ ಇದೆ ಅಂದ್ಕೊಳ್ಳೋಣ, ಈ ಥರ.
ಹಿಂಗಿದೆ ಅಂದ್ಕೊಳ್ಳೋಣ. ಓಕೆನಾ, ಇದರಲ್ಲಿ ಇದ್ದೇ ಮ್ಯಾಕ್ಸಿಮಮ್ ಹೈಯೆಸ್ಟ್ ಮ್ಯಾಕ್ಸಿಮಮ್. ಸೊ ಫ್ರಮ್ ಎಫ್ ಡಾಶ್ ಆಫ್ ಎಕ್ಸ್ ಯು ವಿಲ್ ಗೆಟ್ ದ ಕ್ರಿಟಿಕಲ್ ಪಾಯಿಂಟ್. ಓಕೆನಾ, ಈ ಕ್ರಿಟಿಕಲ್ ಪಾಯಿಂಟ್ ಹಿಡ್ಕೊಂಡು ನಾವು ಫಸ್ಟು ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಂದ್ಕೊಳ್ಳೋಣ. ಕ್ರಿಟಿಕಲ್ ಪಾಯಿಂಟ್ ನನಗೆ C1 ಸಿಕ್ತು ಅಂದ್ಕೊಳ್ಳೋಣ. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಮಾಡ್ತೀನಿ. ಅದಾದಮೇಲೆ ನಾನು ಎಫ್ ಡಬಲ್ ಡ್ಯಾಶ್ ಆಫ್ C1 ಮಾಡ್ತೀನಿ ಅಂದ್ಕೊಳ್ಳೋಣ. ಇಫ್ ದಿಸ್ ಕಮ್ಸ್ ನೆಗೆಟಿವ್ ವಿ ವಿಲ್ ಕಾಲ್ ಇಟ್ ಆಸ್ ಮ್ಯಾಕ್ಸಿಮಾ. ವಿ ವಿಲ್ ಕಾಲ್ ಇಟ್ ಆಸ್ ಮ್ಯಾಕ್ಸಿಮಾ. ಇಫ್ ಎಫ್ ಡಬಲ್ ಡ್ಯಾಶ್ ಆಫ್ C1 is positive we will call it as minima. ಅವ್ರು ಏನು ಕೇಳ್ಬೋದು ಅಂದರೆ ಫೈಂಡ್ ದ ಮ್ಯಾಕ್ಸಿಮಾ ವ್ಯಾಲ್ಯೂ ಅಂತ ಕೇಳ್ತಾರೆ. ಅಂದರೆ ಏನು, ಎಫ್ ಆಫ್ ಎಕ್ಸ್ ಅಲ್ಲಿ ನೀವು ಆ C1 ಹಾಕಿದ್ರೆ ಏನು ಬರುತ್ತೆ, ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಅವ್ರು ಮ್ಯಾಕ್ಸಿಮಾನ ಮಿನಿಮಾ ಅಂತ ಕೇಳಿದ್ರೆ ಅವರು ನೀವು ಇಲ್ಲ ಬರೆದು ಬಿಡ್ಬೋದು. ಅಕಸ್ಮಾತ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕೇಳಿದ್ರೆ ಯು ಹ್ಯಾವ್ ಟು ಆಮೇಲೆ ಇದು ಮ್ಯಾಕ್ಸಿಮಮ್ ಮಿನಿಮಾ ಅಂತ ಕಂಡು ಹಿಡಿದ್ಮೇಲೆ ಆ ಕ್ರಿಟಿಕಲ್ ಪಾಯಿಂಟನ್ನು ಯು ಹ್ಯಾವ್ ಟು ಪುಟ್ ಇಟ್ ಇನ್ ದ ವ್ಯಾಲ್ಯೂ ಆ್ಯಂಡ್ ಯು ಹ್ಯಾವ್ ಟು ಸೇ ದಿಸ್ ವ್ಯಾಲ್ಯೂ ಇಸ್ ದ ಮ್ಯಾಕ್ಸಿಮಾ ಆ್ಯಂಡ್ ದಿಸ್ ವ್ಯಾಲ್ಯೂ ಇಸ್ ದ ಮಿನಿಮಾ ಅಂತ ಬರೀಬೇಕು. ಓಕೆನಾ, g of x is equals to x cube minus 3x. So first we have to find out the critical point. Okay, ಬರ್ಕೊಳ್ಳೋಣ. Critical point. ಫಸ್ಟ್ ಒನ್ ಕ್ರಿಟಿಕಲ್ ಪಾಯಿಂಟ್ ಕಡಿಯೋದಕ್ಕೆ ನೋಡೋಕ್ಕೂ g dash of x is equals to ಏನಾಗುತ್ತಿದ್ದು 3x² minus 3 ಆಗುತ್ತೆ. ಓಕೆನಾ, at critical point what will happen? At critical point g dash of x is equals to 0. So 3x² minus 3 is equals to 0 ನಾ. ಸೊ ಇದು 3 ಕಾಮನ್ ತೊಗೊಂಡ್ರೆ ಏನಾಗುತ್ತೆ, x² minus 1 is equals to 0. So x² minus 1 is equals to 0, x² is equals to 1. Okay, x² is equals to 1. So x is equals to what? Plus or minus 1. So we got how many critical points? 2 critical points. It can be x can be minus 1 and x can be plus 1. We got 2 critical points. So idರಲ್ಲಿ ಯಾವುದು ಮಿನಿಮಾ ಯಾವುದು ಮ್ಯಾಕ್ಸಿಮಾ we have to find out. Bro, previously ನಾನು ಹೇಳ್ತಾನೆ ಇಲ್ಲಿ x cube ಇದ್ದಾಗ what will happen? We will get 2 critical points ಸಿಗುತ್ತೆ ಅಂತ ಹೇಳಿದ್ದೆ. So we got the 2 critical points. So minus 1 and plus 1. We have to find out whether it is maxima or minima. This point will be maxima or minima. First ಇವಾಗ g double dash of x ಕಂಡುಹಿಡಿಯೋಣ. g double dash of x ಏನಾಗುತ್ತೆ ಇಲ್ಲಿ, ಇದು 6x ಆಗುತ್ತೆ. minus 3 is a constant, so we will leave it like that. ಇವಾಗ at x is equals to minus 1, g double dash of minus 1 will be what? Minus 6. So at x is equals to minus 1, it is what? I told you. Max. If g double dash of x is equals to minus, it is maxima. Okay. And g double dash of plus 1 is equals to how much? 6. So this is minima. Okay na? So ivaga we have to find out the value. So let us find out maximum value. So maximum value ಏನು ಮಾಡಬೇಕು, ಇದು g of x ಗೆ ಕ್ರಿಟಿಕಲ್ ಪಾಯಿಂಟ್ ಅನ್ನ ಆಡ್ ಮಾಡಬೇಕು. ವಿಚ್ ಇಸ್ ದ ಮ್ಯಾಕ್ಸಿಮಮ್ ಕ್ರಿಟಿಕಲ್ ಪಾಯಿಂಟ್? -1. ಸೊ ಇವಾಗ
g of minus 1 is equals to minus 1 whole cube minus 3 of minus 1. ಓಕೆನಾ? ಸೊ ಇದೇನಾಗುತ್ತೆ minus 1 ಇದು plus 3, it will be 2. ಸೊ g of minus 1 will be 2. ಸೊ ಇವಾಗ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿಯೋಣ. g of 1 is equals to 1 cube minus 3 into 1, it is 1 minus 3, it is minus 2. So two numbers if we add we will get 24, and if we subtract those two numbers we will get the largest number. So let us assume, and I think we have to consider it as positive number itself. Okay na? So positive number ತಗೊಳ್ಳೋಣ. Let us assume two positive numbers as x and y. So x plus y ಏನಾಗುತ್ತೆ 24. But he is also telling x into y we will get the maximum number. So first ಏನು ಮಾಡೋಣ ಇದನ್ನ, we will make it as one variable. So we will make it as y is equals to 24 minus x. Okay na? Y is equals to 24 minus x. ಇದು ಪ್ರಾಡಕ್ಟ್ ಅಲ್ಲ, ಇದು ಪ್ರಾಡಕ್ಟ್. ಇವಾಗ ಏನು ಮಾಡ್ತಿರೋದು, ಹಿ ಈಸ್ ಟೆಲಿಂಗ್ ಪ್ರಾಡಕ್ಟ್ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ ದ ಮ್ಯಾಕ್ಸಿಮಮ್. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಮ್ಯಾಕ್ಸಿಮಾ. We have to find out the maxima, right? So first we have to find out the critical point. So this critical point find out madana. P is equals to x into 24 minus x. So P is equals to 24x minus x square. So ivaga dp by dx is equals to 24 minus 2x. So if the maximum ಇರಬೇಕಾದ್ರೆ the slope will be 0, right? So at critical slope will be negative ಅಲ್ಲ? point, at critical point slope will be 0. ಅದು ಏನಪ್ಪ ಡಬಲ್ ಸೆಕೆಂಡ್ ಡಿವಿಸಿಬಿಲಿಟಿ, ಸಾರಿ ಅದೇ ಇನ್ನೊಂದ್ಸಲಿ ಡಿ ಪಿ ಬೈ ಡಿ ಎಕ್ಸ್ನ ಇನ್ನೊಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡಿದಾಗ ವಿ ವಿಲ್ ಗೆಟ್ ವೆದರ್ ಇಟ್ ಇಸ್ ನೆಗೆಟಿವ್ ಆರ್ ಪಾಸಿಟಿವ್. ಸೊ ಫಸ್ಟು ಇದನ್ನು ಫೈಂಡ್ ಮಾಡೋಣ. ಸ್ಲೋಪ್ ಕ್ರಿಟಿಕಲ್ ಪಾಯಿಂಟು ಇಸ್ ಈಕ್ವಲ್ಸ್ ಟು 0, 24 ಮೈನಸ್ 2x. ಸೊ ಇದೇನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 12 ಆಗುತ್ತೆ. ಓಕೆನಾ? ಎಕ್ಸ್ ಇಸ್ ಈಕ್ವಲ್ಸ್ ಟು 12 ಆಗುತ್ತೆ. ನೌ ವಿ ಹ್ಯಾವ್ ಟು ಫೈಂಡ್ ಔಟ್ ವಿತ್ ದಿಸ್ ಕ್ರಿಟಿಕಲ್ ಪಾಯಿಂಟ್ whether we will get the maximum value or the minimum value. Okay. So ivaga g alla idu, sorry, d square p dx square is equals to ಏನಾಗುತ್ತೆ, ಇದು -2 ಆಗುತ್ತೆ. ಸೊ ಇಟ್ ಇಸ್ ವಾಟ್ -2. -2 ಅಂದರೆ ಏನು ಹಂಗಂದ್ರೆ, -2 ಅಂದರೆ ಇಟ್ ಇಸ್ ನೆಗೆಟಿವ್ ತಾನೆ. ಡಿ ಸ್ಕ್ವೇರ್ ಬೈ ಪಿ ಮತ್ತು ಡಿ ಎಕ್ಸ್ ಸ್ಕ್ವೇರ್ ಇಟ್ ಇಸ್ -2 ಹಾಕಿದ ತಕ್ಷಣ ಅದೇನು ಬಂತು, ನೆಗೆಟಿವ್ ಬಂತು. ಸೊ ಇಟ್ ಇಸ್ ಆ್ಯಕ್ಚುಲಿ, ಸೊ ಮ್ಯಾಕ್ಸಿಮಾ. ಇದು ಈಕ್ವೇಶನ್ ಬಂದ್ಬಿಟ್ಟು ಮ್ಯಾಕ್ಸಿಮಾ ಸಿಗುತ್ತೆ ಈ ಈಕ್ವೇಶನಲ್ಲಿ ಅಂತ. ಸೊ ಇವಾಗ ಕ್ರಿಟಿಕಲ್ ಪಾಯಿಂಟ್ ಹಾಕೋಣ ಇವಾಗ ಇದು ಪ್ರಾಡಕ್ಟಲ್ಲಿ. ಸೊ ಏನಾಗುತ್ತೆ ಅದು, y is equals to 24 minus 12. So y is equals to 12. Therefore x and y is equals to 12. Consider, let x and y be two positive numbers. Okay na? ಏನಂತ ಕೊಟ್ಟಿದ್ದಾರೆ, ಪಾಸಿಟಿವ್ ನಂಬರ್ಸ್ ಹೂಸ್ ಸಮ್ ಇಸ್ 15 and the sum of those squares is minima.
ಆ್ಯಂಡ್ ಸಮ್ ಆಫ್ ದೋಸ್ ಟು ಸ್ಕ್ವೇರ್ಸ್ ಇಸ್ ಮಿನಿಮಾ. ಸೊ ಫಸ್ಟ್ ತಗೊಳ್ಳೋಣ ಇದು. ಸೊ ಏನಂತ ಕೊಟ್ಟಾರೆ, 15 ಅಂತ ಕೊಟ್ಟಾರೆ. ಸೊ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 15. ದೇರ್ಫೋರ್ ವೈ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, 15 ಮೈನಸ್ ಎಕ್ಸ್ ಆಗುತ್ತೆ. ಸೊ ಏನು ಮಾಡೋಣ, ಲೆಟ್ ಎಸ್ ಬಿ ದ ಸಮ್ ಆಫ್ ಸ್ಕ್ವೇರ್ಸ್. ಸೊ ಅವಾಗೇನು, ಎಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಎಸ್ ಇಸ್ ಈಕ್ವಲ್ಸ್ ಟು ಏನು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಕ್ರಿಟಿಕಲ್ ಪಾಯಿಂಟ್ ಆ್ಯಂಡ್ ವಿ ಹ್ಯಾವ್ ಟು ಫೈಂಡ್ ಔಟ್ ವೆದರ್ ದಿಸ್ ಈಕ್ವೇಷನ್ ವಿಲ್ ಗಿವ್ ಅಸ್ ಮಿನಿಮಾ. ಮಿನಿಮಾ ಅಂದ್ರೆ ಏನು, ಡಿಕ್ರೀಸಿಂಗ್ ಇಂದ ಇನ್ಕ್ರೀಸಿಂಗ್ ಪಾಯಿಂಟ್ ಕೊಡುತ್ತಾ ಅಂತ ನೋಡಬೇಕು. ಸೊ ಇವಾಗ ಡಿ ಎಸ್ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, wait, before that we'll change this. S is equals to x square plus ಈ y ಜಾಗದಲ್ಲಿ 15 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಇದನ್ನು ಹಾಗೆ ಬರ್ಕೊಳ್ತೀನಿ. ಇದನ್ನೇನು ನಾನು ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕಿ ಏನು ಮಾಡೋ ನೆಸೆಸಿಟಿ ಇಲ್ಲ, ಯಾಕಂದರೆ ಇಲ್ಲಿ 15 ಕಾನ್ಸ್ಟೆಂಟ್ ಇದೆ. ಸೊ ಐ ವಿಲ್ ಕನ್ಸಿಡರ್ ದಿಸ್ ಹೋಲ್ ಆಸ್ ಎಕ್ಸ್ ಟು ದ ಪವರ್ ಆಫ್ ಎನ್ ಆ್ಯಂಡ್ ಡಿಫ್ರೆನ್ಶಿಯೇಟ್ ದಿಸ್. ಗೊತ್ತಲ್ಲ ಹೆಂಗೆ ಅಂತ, ಚೈನ್ ರೂಲ್. So now ds by dx is equals to 2x plus ಇದೇನಾಗುತ್ತೆ 2 into 15 minus x minus 1. ಸೊ ಅವಾಗೇನಾಗುತ್ತೆ ಇದು 2x minus 30 plus 2x. ಇವಾಗ ಇದೇನಾಗುತ್ತೆ 4x minus 30 ಆಗುತ್ತೆ. Okay, at critical point minus 30 ಇದೇನಾಗುತ್ತೆ ಇವಾಗ x is equals to 30 by 4 which is equals to 15 by 2. ಇವಾಗ ಏನು ಮಾಡಬೇಕು, ಡಬಲ್ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಎಕ್ಸ್ ಬೈ ಡಿ ಎಕ್ಸ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ಸ್ ಟು, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ, ವಿಲ್ ಗೆಟ್ 4 ವಿಚ್ ಇಸ್ ಪಾಸಿಟಿವ್. ಇಟ್ ಇಸ್ ಮಿನಿಮಾ. ಓಕೆನಾ, ವಿಚ್ ಇಸ್ ಇಟ್ ಇಸ್ ಮಿನಿಮಾ. ಅದಾದಮೇಲೆ ವಿ ಹ್ಯಾವ್ ಟು ಎಕ್ಸ್ ಈಕ್ವಲ್ಸ್ ಏನು ಸಿಕ್ತು, 15 by 2 ಸಿಕ್ತು. ಇವಾಗ ಇಲ್ಲಿ ಹಾಕಬೇಕು y is equals to 15 minus 15 by 2. ಸೊ y ಏನು ಸಿಗುತ್ತೆ, 15 by 2ನೇ ಸಿಗುತ್ತೆ. ಓಕೆನಾ, therefore x and y is equals to 7.5. and let's do, let x and y be positive numbers. ಓಕೆನಾ, ಸೊ given ಏನು, x into y is equals to 100. therefore y is equals to ಏನಾಗುತ್ತೆ, 100 by x ಅನ್ನ ಕನ್ಸಿಡರ್ ಮಾಡಬೇಕು. now let us understand, let us assume sum has s. ಓಕೆನಾ, so s is equals to x plus y. ಇವಾಗ we have to find out the critical point. so ds by, first we have to change over here, s is equals to x plus sum has s alone. sum has s. so ds by dx is equals to, ಇದೇನಾಗುತ್ತಿದ್ದು x 1 plus 100 by x square, 1 minus 100 by x square ಆಗುತ್ತೆ. ಹೆಂಗೆ ಹೇಳು, ಇದು 1 by x ಅಂದರೆ ಏನು, ಇಟ್ಸ್ ನಥಿಂಗ್ ಬಟ್ x to the power of minus 1. ಸೊ this is in the form of x to the power of n. ಸೊ minus 1 x to the power of n ಏನು, minus 1 plus 1. hey, x to the power of n minus 1 ಅಲ್ಲ. ಸೊ minus 1 minus 1 ಆಯಿತು. ಸೊ ಅವಾಗೇನಾಯಿತು, 1
x to the power of minus 2, which can also be written as minus 1 x square. ಬ್ರೋ ಇದನ್ನು ಹೇಳ್ಕೊಟ್ಟಿದ್ದೀನಿ ನಾನು ಆಲ್ರೆಡಿ. ಡಿಫ್ರೆನ್ಸಿಯೇಷನ್ ಕ್ರಿಟಿಕಲ್ ಪಾಯಿಂಟಲ್ಲಿ ಏನಿರುತ್ತೆ, ಸ್ಲೋಪ್ ವಿಲ್ ಬಿ 0. ಸೊ 0 is equals to 1 minus 100 by x square. ಇದನ್ನು ಈ ಕಡೆ ಹಾಕ್ತೀನಿ. ಸೊ 100 by x square is equals to 1. ಸೊ x ಏನಾಗುತ್ತೆ, ಇದು x square ಈ ಕಡೆ ಹೋದಾಗ ಏನಾಗುತ್ತೆ, ರೂಟ್ ಆಫ್ 100 ಆಗುತ್ತೆ. ಸೊ ಇಟ್ ಇಸ್ ಪ್ಲಸ್ ಆರ್ ಮೈನಸ್ 100. We have taken x as positive. We will consider this as, sorry, the 10. Because we have taken positive x and y is positive number, we won't consider it as minus 10. d square s by dx square is equals to, ಈ 1 ಹೋಗುತ್ತೆ, ಇದೇನಾಗುತ್ತೆ ಮೈನಸ್ ಆಫ್ ಅಂದರೆ ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ ಆಗುತ್ತೆ, ಪ್ಲಸ್ 2 ಇಂಟು 100 by x ಕ್ಯೂಬ್ ಆಗುತ್ತೆ, which is equals to 200 by x ಕ್ಯೂಬ್. ಇಲ್ಲೇನಾಗಿದೆ, ನಾವು ಇವಾಗ ಏನು ಮಾಡಬೇಕಿಲ್ಲಿ, ಅಟ್ ದ ಕ್ರಿಟಿಕಲ್ ಪಾಯಿಂಟ್, ಹಳೆ ಸಮಯದಲ್ಲಿ ಏನಾಯಿತು, ಡೈರೆಕ್ಟಾಗಿ ನಮಗೆ ಅದು ಪ್ಲಸ್ ಮೈನಸ್ ಗೊತ್ತಾಗ್ತಿತ್ತು. ಇಲ್ಲಿ ಹಂಗಿಲ್ಲ, ಇಲ್ಲಿ ಯಾಕಂದರೆ ಎಕ್ಸ್ ಬಂದಿದೆ. ಸೊ ಅದಕ್ಕೆ ಏನು ಮಾಡೋಕ್ಕೆ, ಈ ಕ್ರಿಟಿಕಲ್ ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, 10 ಕ್ಯೂಬ್ ಏನಾಯಿತು 1000. ಸೊ ಇದೇನಾಗುತ್ತೆ 1/5 ಆಗುತ್ತೆ. 1/5 is actually greater than 0. So it is minima. Okay na? So it is minima. ಇವಾಗ ಏನು ಫೈಂಡ್ ಮಾಡಬೇಕು, ವಾಟ್ ಇಸ್ y ಫೈಂಡ್ ಮಾಡಬೇಕು. y is equals to 100 by 10. So y is equals to 10 ಬಂತು. ಸೊ ಫ್ರಮ್ ದಿಸ್ ವಾಟ್ ಯು ಗಾಟ್ ಟು ನೋ, ಈ ಥರ ಕ್ವಶನ್ ಕೊಟ್ಟಾಗೆಲ್ಲ ಎರಡು ನಂಬರು ಸೇಮೇ ಇರುತ್ತೆ, ಎಕ್ಸ್ ಆ್ಯಂಡ್ ವೈ.